ರಾಜ್ಯ ಬಿಜೆಪಿ ಸಂಘರ್ಷ ಹೈಕಮಾಂಡ್ ಫುಲ್ ಗರಂ. ಚಿಂತನಾ ಸಭೆ ಹೆಸರಿನಲ್ಲಿ ರಾಜ್ಯ ನಾಯಕರಿಗೆ ಫುಲ್ ಕ್ಲಾಸ್. ಒಡಕು ಸರಿ ಮಾಡಲಿಕ್ಕೆ ಬಂದಿರುವಂತಹ ಧರ್ಮೇಂದ್ರ ಪ್ರಧಾನ್. ರಾಜ್ಯ ಬಿಜೆಪಿ ಸಂಘರ್ಷ ಹೈಕಮಾಂಡ್ ಫುಲ್ ಗರಂ. ಚಿಂತನಾ ಸಭೆ ಹೆಸರಿನಲ್ಲಿ ರಾಜ್ಯ ನಾಯಕರಿಗೆ ಫುಲ್ ಕ್ಲಾಸ್. ಒಡಕು ಸರಿ ಮಾಡಲಿಕ್ಕೆ ಬಂದಿರುವಂತಹ ಧರ್ಮೇಂದ್ರ ಪ್ರಧಾನ್. ಯಲಹಂಕ ಖಾಸಗಿ ರೆಸಾರ್ಟ್ನಲ್ಲಿ ಬೆಳಗ್ಗೆಗೆ ಮೀಟಿಂಗ್. ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಮಾಜಿ ಸಿಎಂ ಸಂಸದ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಎಂಎಲ್ಸಿ ಸಿಟಿ ರವಿ, ಶಾಸಕ ಅಶ್ವಥ್ ನಾರಾಯಣ್, ಡಿವಿಎಸ್ ಜನಾರ್ದನ್ ರೆಡ್ಡಿ ಸೇರಿ 120ಕ್ಕೂ ಹೆಚ್ಚು ನಾಯಕರು ಭಾಗಿ. ಒಟ್ಟಿನಲ್ಲಿ ಒಗ್ಗಟ್ಟಿನ ಹಿತೋಪದೇಶವನ್ನು ಮಾಡ್ತಾ ಇರುವಂತಹ ಮೋದಿ ಆಪ್ತ ಪ್ರಧಾನ್. ಮದ್ದೂರು ಚಲೋ ಬೆಳವಣಿಗೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ, ಹೇಳಿದಂತೆ ಕೇಳಿದ್ರೆ ಕ್ರಮ, ಅಂದ್ರೆ ಹೇಳಿದಂತೆ ಕೇಳಬೇಕು, ಇಲ್ಲ ಅಂತಂದ್ರೆ ಕ್ರಮ ಫಿಕ್ಸ್. ಸಿದ್ದು ಸರ್ಕಾರದ ವಿರುದ್ಧ ಹೋರಾಡಲಿಕ್ಕೆ ಸಾಕಷ್ಟು ವಿಷಯಗಳಿದೆ, ಆದರೆ ನೀವು ನಿಮ್ಮಲ್ಲೇ ಕಿತ್ತಾಡ್ತಾ ಪಕ್ಷದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಿ, ಜನರ ಮುಂದೆ ನೆಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಿ. ಇದಾದ್ರೂ ಸರಿ ಮಾಡ್ಕೊಳ್ಬೇಕು. ನೀವು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವವನ್ನು ಇನ್ನಷ್ಟು ಬಲಪಡಿಸುವಂತಹ ಕೆಲಸವನ್ನ ಮಾಡಬೇಕು. ರಾಜ್ಯ ನಾಯಕರಿಗೆ ಎಚ್ಚರಿಕೆಯ ಸಹಿತ ಕಿವಿಮಾತನ್ನ ಹೇಳಿರುವಂತಹ ಪ್ರಧಾನಿ. ಎಸ್, ಎಲ್ಲರನ್ನೂ ಒಂದ್ ಕಡೆ ಗುಡ್ಡೆ ಹಾಕೊಂಡು ಕೂರಿಸ್ಕೊಂಡು ಎಲ್ಲ ನಾಯಕರನ್ನೂ ಕೂಡ ಸಮಾನವಾಗಿ ಕಂಡು ಪ್ರಧಾನ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮದ್ದೂರಿನಲ್ಲಿ ಏನಾಯ್ತು, ಮದ್ದೂರಿನಲ್ಲಿ ಸಿ ಟಿ ರವಿ ಭಾಷಣ ಮಾಡಬೇಕಾದ್ರೆ ಆರ್ ಅಶೋಕ್ ಬಂದು ಕೂಡ ಸಿ ಟಿ ರವಿ ಪಾಟಿ ಚೀಲ ಹಾಕೊಂಡು ಮನೆಗೆ ಹೋದ್ರು. ಹಿಂಗಾದ್ರೆ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗತ್ತೆ. ಒಗ್ಗಟ್ಟಿನ ಮಂತ್ರ ಅನ್ನೋದನ್ನ ಪಠನೆ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷವನ್ನ ಪೂರೈಸಿದೆ. ಅವರು ಈ ಕುರ್ಚಿ ಕಿತ್ತಾಟವನ್ನು ಆಡ್ತಾ ಇದ್ದಾರೆ. ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಮದ್ದೂರಿನಲ್ಲಿ ಮಾಡಿರುವಂತಹ ಕಿತಾಪತಿ ಏನು ನೀವು ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅನ್ನೋದನ್ನ ಆಡಳಿತ ಪಕ್ಷಕ್ಕೆ ತೋರ್ಸ್ಕೊಟ್ಬಿಟ್ಟು ಬಂದಿದ್ದೀರಾ. ಇಟ್ಸ್ ನಾಟ್ ಗುಡ್. ಮೋದಿ ಅವರ ಬಲವನ್ನ ನೀವು ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಮರ್ಯಾದೆಗೆ ಕೆಲಸ ಮಾಡಬಾರ್ದು ಅಂತ ಹೇಳಿ ಇಷ್ಟೊಂದು ಭಾಷಣವನ್ನ ಹೇಳಿ, ಕಿವಿ ಮಾತುಗಳನ್ನ ಹೇಳಿ ಪ್ರಧಾನ್ ಅವರು ಹೊರಟಿರುವಂತಹ ಘಟನೆ ನಡೆದಿದೆ. ಕೇಂದ್ರ ಪ್ರಹ್ಲಾದ್ ಜೋಶಿ ಅವರಿದ್ರು, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ರು, ಆರ್ ಅಶೋಕ್ ಅವರಿದ್ರು, ವಿ ಸೋಮಣ್ಣ ಅವರಿದ್ರು, ಜೋಶಿ ಅವರಿದ್ರು, ವಿಜಯೇಂದ್ರ ಅವರಿದ್ರು, ಇನ್ನೂ ಸಾಕಷ್ಟು ಜನರು ಸಾಥ್ ಕೊಟ್ಟಿದ್ರು. ಯಾವ ಕಾರಣಕ್ಕೆ ಬಿಜೆಪಿ ಒಗ್ಗಟ್ಟಿನ ಮಂತ್ರವನ್ನ ಹೇಳಬೇಕು, ಅದನ್ನು ಬಿಟ್ಟುಬಿಟ್ಟು ಅವ್ರು ಬಂದ್ರು ಅಂತ ಇವ್ರ ಮನೆಗೆ ಹೋಗೋದಲ್ಲ, ಇವ್ರು ಬಂದ್ರು ಅಂತ ಅವ್ರ ಮನೆಗೆ ಹೋಗೋದಲ್ಲ. ನೀವ್ ಹಿಂಗೆ ಮಾಡ್ತಾ ಇದ್ರೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಡ್ಕೊಂಡು ಕೂತ್ಕೊಂಡಿದ್ರೆ ಕಾಂಗ್ರೆಸ್ ಸುರಳಿತವಾಗಿ ಪಕ್ಷವನ್ನ ಕಟ್ಟುವಂತಹ ಕೆಲಸ ಮಾಡುತ್ತೆ. ಅವರ ಒಂದು ತಪ್ಪುಗಳನ್ನ ಎತ್ತಿ ಹೇಳುವಂತಹ ಸ್ಥಾನದಲ್ಲಿ ಇದ್ಕೊಂಡು ನೀವೇ ಕಿತ್ತಾಡ್ಕೊಂಡ್ಬಿಟ್ರೆ ಸರಿ ಆಗೋದಿಲ್ಲ ಅಂತ ಹೇಳಿ ಒಂದಿಷ್ಟು ಭಾಷಣವನ್ನ ಮಾಡಿದ್ದಾರೆ. ಅದಾದ ನಂತರ JDS ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡಬೇಕು. ಮೇಲ್ಮೇಲಿದ್ದವರೆಲ್ಲ ಒಂದಾಗಿದ್ದಾರೆ, ಕೆಳಮಟ್ಟದ ಕಾರ್ಯಕರ್ತರು ಕೂಡ ಒಂದಾಗಬೇಕು, ಅದಕ್ಕಾಗಿ ದುಡಿಬೇಕು ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಅಂದ್ರೆ
ಹೈಕಮಾಂಡ್ನಲ್ಲಿ ಏನೇನು ವಿಚಾರಗಳಿದೆಯೋ ಅವೆಲ್ಲ ವಿಚಾರಗಳನ್ನು ಬಂದು ತಲುಪಿಸುವಂತಹ ಕೆಲಸವನ್ನ ಪ್ರಧಾನಿ ಅವರು ಮಾಡಿದ್ದಾರೆ. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಬೆಳಿಗ್ಗೆ ದೊಡ್ಡ ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಎಲ್ಲಾ ನಾಯಕರು ಕೂಡ ಉಪಸ್ಥಿತರಿದ್ರು. ನೀವು ಕಿತ್ತಾಡ್ಕಬೇಡಿ, ನೀವು ಕೆಸರಚಾಟವನ್ನ ಮಾಡ್ಕೋಬೇಡಿ, ಬೀದಿ ರಂಪಾಟವನ್ನ ಮಾಡಬೇಡಿ, ನಿಮ್ಮ ಕೆಲಸ ಏನು ಅದನ್ನ ಮಾಡಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಮಾಡಿ, ಅದನ್ನ ಕೇಳಿ, ಚುಪ್ ಚಾಪ ಕೂತ್ಕೋಬೇಕು ಅಂತ ಹೇಳಿ ಪ್ರಧಾನಿ ಅವರು ಬಂದು ಎಲ್ರಿಗೂ ಕೂಡ ಬಿಸಿ ಮುಟ್ಟಿಸಿ ಹೋಗಿರುವಂತ ಘಟನೆ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.